ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಹೋಗ್ತಾ ಇರೋದು ಕೇರಳದಲ್ಲಿರುವಂತಹ ಗುರುವಾಯೂರ್ ದೇವಸ್ಥಾನಕ್ಕೆ. ತುಂಬ ಅದ್ಭುತವಾದ ಹಿನ್ನೆಲೆ ಹೊಂದಿರುವ ಶ್ರೀಕೃಷ್ಣರ ದೇವಸ್ಥಾನ ಇದು ದಕ್ಷಿಣದ ದ್ವಾರಕಾ ಅಂತಲೂ ಕೂಡ ಕರೀತಾರೆ. ಸೊ ಬನ್ನಿ ನಮ್ಮ ಜೊತೆ ನೀವು ಕೂಡ ಟ್ರಾವೆಲ್ ಮಾಡಿ. ಈ ದೇವಸ್ಥಾನ ಇರೋದು ಕೇರಳದ ತ್ರಿಶೂರ್ ಡಿಸ್ಟಿಕ್ನಲ್ಲಿ. ನಾವು ಹೊರಡ್ತಾ ಇರೋದು ಬ್ಯಾಂಗ್ಳೂರಿಂದ. ಮನೆ ಬಿಟ್ಟಾಗ ಮಾರ್ನಿಂಗ್ 11 AM. ಸೊ ತ್ರಿಶೂರ್ ರೀಚ್ ಆಗೋಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ ನೈಟ್ 10 ಆಗಿತ್ತು. ನಾವು ಬುಕ್ ಮಾಡಿದ ಹೋಟೆಲ್ ಇದೇನೆ, ಚೆಕ್ ಇನ್ ಆದ್ವಿ. 300 ಮೀಟರ್ ಡಿಸ್ಟೆನ್ಸ್ ಇದೆ ಗುರುವಾಯೂರ್ ಟೆಂಪಲ್ಲಿಗೆ. ಜಸ್ಟ್ 5 to 10 ಮಿನಿಟ್ಸ್ ವಾಕ್ ಇರುತ್ತೆ. ಎಂಟ್ರಿ ಆಗ್ತಾನೆ ಗಂಧ ತಿಲಕ ಇಟ್ಟರು. ಇಟ್ ವಾಸ್ ವೆರಿ ನೈಸ್. ಇಲ್ಲಿ ಗುರುವಾಯೂರ್ ಕಟೌಟ್ ಕೂಡ ಇಟ್ಟಿದ್ದಾರೆ. ಹೋಟೆಲ್ ರೂಮ್ ನೀಟ್ ಕ್ಲೀನಾಗಿದೆ, ಆಫರ್ಡಬಲ್ ಪ್ರೈಸ್ ಇದೆ, ವೈಫೈ ಕೂಡ ಇತ್ತು, ಊಟ ಕೂಡ ಇಲ್ಲೇ ಸಿಗುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಈ ಹೋಟೆಲ್ ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 3 ಗಂಟೆಯಿಂದ 12:30 ಮತ್ತು ಸಂಜೆ 4:30 9:00ವರೆಗೂ ಇರುತ್ತೆ. ಡ್ರೆಸ್ ಕೋಡ್ ಬಂದು ಮೆನ್ಸಿಗೆ ವಿತೌಟ್ ಶರ್ಟ್ ಪಂಚೆ ಹಾಕಿರಬೇಕು ಕಂಪಲ್ಸರಿಯಾಗಿ. ವಿಮೆನ್ಸಿಗೆ ಟ್ರೆಡಿಷನಲ್ ಡ್ರೆಸ್ ಅಲೋ ಮಾಡ್ತಾರೆ. ನಾವು ಹೆಣ್ಮಕ್ಳು ಹೂವು ಮುಡ್ಕೊಳ್ದಿರೋ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಅದರಲ್ಲೂ ಕೇರಳದಲ್ಲಿ ಹೆಜ್ಜೆಗೂ ತುಂಬ ಮಲ್ಲಿಗೆ ಹೂವು ಸಿಗ್ತಾಯಿತ್ತು. ಹಾಗೆ ಹೂವು ತೊಗೊಂಡು ಮುಡ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿರೋದೇ ಎಂಟ್ರಿ ಗೇಟ್. ಲೆಫ್ಟ್ ಸೈಡಲ್ಲಿ ಸ್ಲಿಪ್ಪರ್ ಬಿಡೋಕ್ಕೆ ಅಂತ ಜಾಗ ಇದೆ, ಫ್ರೀ ಇದು. ATM ಮಿಷಿನ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ರೈಟ್ ಸೈಡಲ್ಲಿ ಮೊಬೈಲು, ಗ್ಯಾಜೆಟ್ಸು, ಎನಿ ಎಲೆಕ್ಟ್ರಾನಿಕ್ ಐಟಮ್ಸು ಲಾಕರ್ ಸಿಗುತ್ತೆ, ಇಡ್ಬೋದು. ಇದು ಪೇಯಬಲ್ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಂತಿರೋರೆಲ್ಲ ಫ್ರೀ ದರ್ಶನದ ಲೈನು. ಆ್ಯಂಡ್ ಫ್ರಂಟಲ್ಲಿ ಕಾಣ್ತಾ ಇರೋದು ಓಲ್ಡರ್ ಏಜ್ ಪೀಪಲ್ ಲೈನ್ ಇದು. ಅದ್ರ ಪಕ್ಕನೇ ಸ್ಪೆಷಲ್ ಟಿಕೆಟ್ ಕ್ಯೂ ಕೂಡ ಇದೆ. ನಾವು ಹೋದಾಗ ತುಂಬ ಜನ ಇದ್ದರು, ಅದಕ್ಕೆ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ. 1000 ರೂಪೀಸ್ ಪರ್ ಹೆಡ್ ಇತ್ತು. 3.5 hour ಅಷ್ಟರಲ್ಲಿ ದರ್ಶನ ಕೂಡ ಆಯಿತು ನಮಗೆ. ಆ್ಯಂಡ್ ದರ್ಶನ ಕೂಡ ನಮಗೆ ತುಂಬ ಚೆನ್ನಾಗಾಯಿತು. ಆ ದೀಪದ ಬೆಳಕಲ್ಲಿ ಕೃಷ್ಣರನ್ನು ನೋಡೋದೇ ತುಂಬ ಚೆಂದ. ಶ್ರೀಕೃಷ್ಣರ ಮೂರ್ತಿಯು ನೋಡೋದಕ್ಕೆ ಸಾಕ್ಷಾತ್ ಮಹಾವಿಷ್ಣುವಿನ ಸಂಪೂರ್ಣ ದಿವ್ಯ ರೂಪದಲ್ಲಿದೆ. 4 ಫೀಟ್ ಎತ್ತರದಲ್ಲಿದೆ. ಚತುರ್ಭುಜ ಅಂದರೆ 4 ಕೈಗಳು ಹೊಂದಿದ್ದು ಶಂಖ, ಚಕ್ರ, ಗದ ಮತ್ತು ಕಮಲನ್ನು ಹಿಡ್ಕೊಂಡಿದ್ದಾರೆ. ಈ ವಿಗ್ರಹವು 5000ಕ್ಕೂ ಹೆಚ್ಚು ಹಳೆಯ ವಿಗ್ರಹವಾಗಿದ್ದು, ನಾರದ ಪುರಾಣದ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ದೇವಕಿ ಹಾಗೂ ವಸುದೇವರಿಗೆ ತನ್ನ ಜನ್ಮದ ಸಮಯದಲ್ಲಿ ತೋರಿಸಿದ ಪೂರ್ಣಾವತಾರ ರೂಪವೇ ಈ ವಿಗ್ರಹ ಅಂತ ನಂಬಲಾಗುತ್ತೆ. ಅದರಿಂದ ಇಲ್ಲಿನ ಜನರು ಉನ್ನಿ ಕೃಷ್ಣನ್, ಬಾಲಕೃಷ್ಣ ಅಂತ ಪೂಜೆ ಮಾಡ್ತಾರೆ. ಕಂಸರ ಬಿಡುಗಡೆಯ ನಂತರ ದೇವಕಿ ಮತ್ತು ವಸುದೇವರು ಈ ವಿಗ್ರಹವನ್ನು ಕುಲದೈವವಾಗಿ ಶ್ರೀಕೃಷ್ಣನೆಂದೇ ಕೃಷ್ಣ ಇರುವಾಗಲೇ ಪೂಜೆ ಮಾಡುತ್ತಿದ್ದರು ಅಂತ ಉಲ್ಲೇಖ ಇದೆ. ಇನ್ನು ಈ ವಿಗ್ರಹವು ದ್ವಾರಕೆಯಿಂದ ಹೇಗೆ ಕೇರಳಕ್ಕೆ ಬಂತು ಅಂದರೆ, ದ್ವಾರಕೆಯು ಮುಳುಗುವ ಸಮಯದಲ್ಲಿ ಶ್ರೀಕೃಷ್ಣರು ತಮ್ಮ ತಂದೆ ತಾಯಿಯರು ಪೂಜಿಸುತ್ತಿದ್ದ ಈ ವಿಗ್ರಹವನ್ನು ತನ್ನ ಶಿಷ್ಯನಾದ ಉದ್ಧವನಿಗೆ ಗುರು ಬೃಹಸ್ಪತಿಗಳಿಗೆ ವಹಿಸುವಂತೆ ಹೇಳಿರ್ತಾರೆ. ಬೃಹಸ್ಪತಿಗಳು ದ್ವಾರಕೆಗೆ ಬರುವಷ್ಟರಲ್ಲಿ ಈ ವಿಗ್ರಹವು ನೀರಿನೊಳಗೆ ಮುಳುಗಿತ್ತು. ಚಮತ್ಕಾರದಿಂದ ತೆಗೆದ ಬೃಹಸ್ಪತಿಗಳು ವಾಯುದೇವರ ಸಹಾಯದೊಂದಿಗೆ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಸ್ಥಳವನ್ನು ಹುಡುಕುತ್ತಾ ವಾಯು ಮಾರ್ಗದಲ್ಲಿ ಈ ಕೇರಳ ಪ್ರದೇಶಕ್ಕೆ ಬರ್ತಾರೆ. ಪರಶುರಾಮರು ತಪಸ್ಸಿನಲ್ಲಿದ್ದ ಸ್ಥಳವದು. ನಂತರ ಅವರ ಮಾರ್ಗದರ್ಶನದ ಅನುಗುಣವಾಗಿ ಈ ಪ್ರದೇಶದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಗುರು ಬೃಹಸ್ಪತಿಗಳು ಮತ್ತು ವಾಯುದೇವರು ಪ್ರತಿಷ್ಠಾಪಿಸಿದ ಕಾರಣ ಗುರುವಾಯೂರ್ ಅಂತ ಹೆಸರಾಗಿದೆ. ಮಗುವಿನ ರೂಪದಲ್ಲಿ ಕೃಷ್ಣರನ್ನ ಪೂಜೆ ಮಾಡೋದ್ರಿಂದ ಇಲ್ಲಿ ಎವ್ರಿ 2 hours ದರ್ಶನದ ಮಧ್ಯೆ ದೇವರಿಗೆ ನೈವೇದ್ಯನ ಕೊಡ್ತಾರೆ. ದೇವಸ್ಥಾನ ತುಂಬ ದೊಡ್ಡದಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಾಗಲೇ ನಮಗೆ ಆನೆ ಕೂಡ ಸಿಕ್ತು. ಆ್ಯಂಡ್ ಪ್ರಸಾದ ಕೌಂಟರ್ ಕೂಡ ದೇವಸ್ಥಾನದ ಹಿಂಭಾಗದಲ್ಲೇ ಇರೋದು.
ಈ ದೇವಸ್ಥಾನಕ್ಕೆ 4 ಪ್ರಮುಖ ಬಾಗಿಲುಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಇದು ಒಂದು. ಪ್ರಸಾದ ಸಿಗೋ ಕೌಂಟರ್ ಇದ್ದಾನೆ. ಇಲ್ಲಿ ಮೇನ್ ಆಗಿ ಪಾಲು ಪಾಯಸಂ, ನೈ ಪಾಯಸಂ ಅಂತ ಪ್ರಸಾದ ಸಿಗುತ್ತೆ. ನಾವು ಹೋದಾಗ ಪಾಲು ಪಾಯಸಂ ಮತ್ತು ದೇವರಿಗೆ ಅಭಿಷೇಕ ಮಾಡಿರೋ ಬೆಣ್ಣೆ ಇದೆರಡು ಖಾಲಿ ಆಗಿಬಿಟ್ಟಿತ್ತು. ಸೊ ನಾವು ನೈ ಪಾಯಸಂ ಮಾತ್ರ ತಗೊಂಡ್ವಿ. ಎಷ್ಟು ಚೆನ್ನಾಗಿ ಮುರಲ್ ಪೇಂಟಿಂಗ್ ಮಾಡಿದ್ದಾರೆ ಕೃಷ್ಣ, ಅದು ನೋಡಿ ಪ್ರಸಾದದ ಮೇಲೆ. ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಮಲಬಾರ್ ಆಕ್ರಮಣದ ಸಮಯದಲ್ಲಿ ದೇವರ ವಿಗ್ರಹವನ್ನು ನೆಲದಲ್ಲಿ ಮರೆ ಮಾಡಿದ್ರಂತೆ. ಇದೆಲ್ಲ ಮದುವೆ ಮಂಟಪಗಳು. ಇಲ್ಲಿ ಪ್ರತಿನಿತ್ಯ ಮದುವೆಗಳು ನಡೀತಾ ಇರುತ್ತೆ. ಗುರು ಬೃಹಸ್ಪತಿಗಳು ಸ್ಥಾಪಿಸಿದ ಕಾರಣ ಇಲ್ಲಿ ಯಾವುದೇ ಗುರುದೋಷವಿಲ್ಲ ಅಂತ ನಂಬೋದ್ರಿಂದ ಮುಹೂರ್ತ ಸಮಯ ನೋಡದೆ ಮದುವೆಗಳನ್ನ ನಡೆಸ್ತಾರೆ. ಹಾಗೂ ಪ್ರತಿನಿತ್ಯ ನೃತ್ಯ ಸಂಗೀತ ಕಾರ್ಯಕ್ರಮಗಳು ಕೂಡ ನಡೀತಾ ಇರುತ್ತೆ. ಈ ದೇವಸ್ಥಾನ ಹಾಗೂ ಕೃಷ್ಣರ ಪವಾಡಗಳ ಬಗ್ಗೆ ತುಂಬ ಕಥೆಗಳಿದೆ. ಅದರಲ್ಲಿ ಅಭಿಮನ್ಯುವಿನ ಮೊಮ್ಮಗರಾದ ಜಯಮೇಜಯರ ಬಗ್ಗೆ ನೋಡೋಣ ಬನ್ನಿ. ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೆ ಶೃಂಗಿ ಎಂಬ ಋಷಿಯು ಸರ್ಪರಾಜ ತಕ್ಷಕನಿಂದ ಸಾವಾಗಲಿ ಅಂತ ಶಾಪ ಕೊಟ್ಟಿರುತ್ತಾರೆ. ಆ ಶಾಪದಂತೆ ತಕ್ಷಕನ ಕಡಿತದಿಂದ ಪರೀಕ್ಷಿತರು ಸಾಯುತ್ತಾರೆ. ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಲು ಪರೀಕ್ಷಿತನ ಮಗನಾದ ಜಯಮೇಜಯನು ಭೂಮಿಯಲ್ಲಿದ್ದ ಎಲ್ಲ ಸರ್ಪಗಳನ್ನು ನಾಶ ಮಾಡಲು ಮಹಾಸರ್ಪಯಾಗ ನಡೆಸುತ್ತಾರೆ. ಆ ಯಾಗದಲ್ಲಿ ಅನೇಕ ಸರ್ಪಗಳು ಅಗ್ನಿಯಲ್ಲಿ ಬಿದ್ದು ಸಾಯುತ್ತದೆ. ಆ ಸಂದರ್ಭದಲ್ಲಿ ಋಷಿ ಆಸ್ತಿಕರು ಬಂದು ಯಾಗವನ್ನು ನಿಲ್ಲಿಸುತ್ತಾರೆ. ಆದರೆ ಇಷ್ಟೊಂದು ಸರ್ಪಹತ್ಯೆ ನಡೆದ ಕಾರಣ ಜಯಮೇಜಯನಿಗೆ ಕುಷ್ಠರೋಗ ಬಂತು ಎಂದು ಕತೆ ಹೇಳುತ್ತದೆ. ಋಷಿ ಅತ್ರೇಯರು ಜನಮೇಜಯರಿಗೆ ಗುರುವಾಯೂರಲ್ಲಿರುವ ಶ್ರೀಕೃಷ್ಣನಿಗೆ ಶರಣಾಗಲು ಸಲಹೆ ನೀಡುತ್ತಾರೆ. ಅದರಂತೆ ಜಯಮೇಜಯರು ಇಲ್ಲಿಗೆ ಬಂದು ಭಕ್ತಿಯಿಂದ ಹಲವು ತಿಂಗಳುಗಳು ಪ್ರಾರ್ಥನೆ ಮತ್ತು ಪೂಜೆ ಮಾಡಿದ ನಂತರ ಅವರ ಕುಷ್ಠರೋಗ ಸಂಪೂರ್ಣವಾಗಿ ನಿವಾರಣೆಯಾಯಿತು ಎಂದು ಉಲ್ಲೇಖವಿದೆ. ಭಕ್ತಾದಿಗಳು ದೈಹಿಕ ಹಾಗೂ ಮಾನಸಿಕ ನೋವಿಗೆ ಪರಿಹಾರ ಕಂಡುಕೊಳ್ಳಲು ಇಲ್ಲಿಗೆ ಬರುತ್ತಾರೆ. ನಾವಿವಾಗ ಹೋಗ್ತಾ ಇರೋದು ಮಮ್ಮಿಯೂರ್ ದೇವಾಲಯ. ಇದು ಗುರುವಾಯೂರ್ ದೇವಸ್ಥಾನದಿಂದ 300 ಮೀಟರ್ ದೂರದಲ್ಲಿದೆ. ಕಥೆಯ ಪ್ರಕಾರ ಶ್ರೀಕೃಷ್ಣರನ್ನು ಕಾಣುವ ಸಲುವಾಗಿ ಶಿವ ಮತ್ತು ಪಾರ್ವತಿಯರು ಬಂದು ನೆಲೆಸಿದ ಜಾಗ ಇದು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾವು ಗುರುವಾಯೂರ್ನಲ್ಲಿ ತುಂಬ ಒಳ್ಳೆಯ ಸಮಯ ಕಳೆದ್ವಿ. ಗುರುವಾಯೂರ್ ಕೃಷ್ಣರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಜೈ ಶ್ರೀರಾಮ್.